ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆ ಎದ್ದ ತಕ್ಷಣ ಕುತ್ಕೊಬಿಟ್ಟಿದ್ಯಾ ಸಿಸ್ಟಮ್? ಅದ್ರಲ್ಲಿ ಏನೋ ಮಾಡಕ್ ಹೋದೆ ನೆನ್ನೆ ಕ್ಯಾಮ್ರಾನಲ್ಲಿ, ಅದು ಉಲ್ಟಾ ಆಗ್ಬಿಟ್ಟೆ. ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ. ಈಗ ರೆಕಾರ್ಡ್ ಆಗತ್ತಾ ಆಗಲ್ವಾ ಕರೆಕ್ಟಾಗಿ? ರೆಕಾರ್ಡೇನೋ ಆಗುತ್ತೆ. ಹೌದಾ? ಆಗುತ್ತೆ. ಬೇರೆ ಏನೋ ಪ್ರಾಬ್ಲಮ್ ಬರ್ತಾ ಇದೆ ನೋಡ್ಬೇಕು. ಇದರಲ್ಲಿ ಏನೇನೋ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ತೋರಿಸ್ತೈತೆ, ಏನೋ ಸ್ಮೈಲಿ ಎಲ್ಲ ತೋರಿಸ್ತೈತೆ. ಅದನ್ನ ಚೆಕ್ ಮಾಡ್ತಾ ಇದ್ದೀನಿ. ಓಕೆ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಹಿಂಗೆ ನೋಡಿ, ರಾತ್ರಿ 3 ಗಂಟೆ 4 ಗಂಟೆ ತನಕ ಎದ್ದು ಕೂತ್ಕೊಂಡು ಸಾಹೇಬ್ರು ಮಾಡಿರೋ ಕೆಲಸ ಇದು. ರಾತ್ರಿ ಬಂದು ಲೇಟಾಗಿ ಮಲ್ಕೊಂಡವ್ರೆ. ಅದಕ್ಕೆ ದಿನಾನ ಇವಾಗ ಸ್ಟಾರ್ಟ್ ಮಾಡ್ತಾವ್ರೆ. ನಾನು ಏನು ಮಾಡ್ತಾವ್ರೆ ಇವರು ಇನ್ನೂ ಇಷ್ಟೊತ್ತಾದ್ರೂ ಬಂದು ಮಲ್ಕೊಂಡಿಲ್ವಲ್ಲ ಅಂತ ನಾನು ಹೋಗಿದ್ದು ಲೇಟೇ ರಾತ್ರಿ ಬೆಡ್ಡಿಗೆ 1 ಗಂಟೆ ಏನೋ. ಬಟ್ ಹೋದ ತಕ್ಷಣ ಮಲ್ಕೊಬಿಟ್ಟೆ. ನಂಗೆ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾ ಇತ್ತು ಅಂತ. ಇವರೇ ಏನೋ ಕೆಲಸ ಕೊಟ್ಟಿದ್ರಪ್ಪ, ಆ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ ನನಗೆ ಲೇಟ್ ಆಗಿದ್ದು. ನನ್ನ ಆಫೀಸ್ ಕೆಲಸ 11 ಗಂಟೆಗೆ ಮುಗಿಸಿ ಲಾಗೌಟ್ ಮಾಡಿದ್ದೆ. ಹೋಗ್ಲಿ, ನಾನು ಹೆಲ್ಪ್ ಮಾಡಿದ್ದು ನಿನ್ಗೆ ಹೆಲ್ಪ್ ಆದ್ರೂ ಆಯ್ತಾ? ಆಯ್ತಾ? ಇಷ್ಟ ಆಯ್ತು. ಮನುಗೆ ಇವಾಗ ಕಾಫಿ ಕೊಟ್ಟಿದ್ದೀನಿ. ಮನು ದಿನ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಎದ್ದ ತಕ್ಷಣ ಬಂದು ಸಿಸ್ಟಮ್ ಮುಂದೆ ಕೂತಿದ್ದಾರೆ. ನಾನು ಬಿಸಿನೀರು ಕುಡಿದು ಇವಾಗ ಒಂದು 10 ನಿಮಿಷ ಆಗಿದೆ. ಇವಾಗ ಹೋಗಿ ನಾನು ಕಾಫಿ ಕುಡಿದ್ಬಿಟ್ಟು ಬಾಕಿ ಕೆಲಸ ನೋಡಬೇಕು. ಇವತ್ತು ಹೊರಗಡೆ ಹೋಗೋಣ ಸ್ವಲ್ಪ ಅಂತ ಅನ್ಕೊಂಡಿದ್ದೆ, ಬಟ್ ಆಗತ್ತಾ ಏನೋ ಗೊತ್ತಿಲ್ಲ. ನೋಡೋಣ. ಹೊರಗಡೆ ಹೋದ್ರೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಹೋಗ್ಲಿಲ್ಲ ಅಂದ್ರೆ ನೋ ಪಾಯಿಂಟ್ ಹೇಳೋದ್ರಲ್ಲಿ, ಸೊ ಹೇಳಲ್ಲ. ಹೋದಾಗ ಹೇಳ್ತೀನಿ. ಕೂತ್ರೆ ಕೂತ್ಕೊಂಡೇ ಬಿಟ್ಟಿರ್ತೀನಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ ನನಗೆ. ಹಂಗೆ ಡೈಲಿ ಆಗೋದು ಹಂಗೇನೆ. ಹಿಂಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೆಳಗ್ಗೆ ಟೈಮ್. ನಾನು ಹೋಗ್ಬೇಕು ಇವಾಗ ಅಡುಗೆ ಮನೆಗೆ ಆ್ಯಸ್ ಯೂಶುವಲ್. ಬಟ್ ಏನು ಮಾಡೋದು ಅನ್ನೋದೇ ಕನ್ಫ್ಯೂಷನು. ಏನು ಮಾಡ್ಲಪ್ಪ? ಕಾಫಿ ಮಾಡ್ತೀನಿ. ಇದು ಏನು ಮಾಡಲಿ? ಚಿಕನ್ ಮಾಡ್ಲಾ, ವೆಜ್ ಮಾಡ್ಲಾ? ಏನ್ ಮಾಡ್ತೀಯಾ? ನೀನು ಏನು ಹೇಳ್ತೀಯ ಅದು ಮಾಡ್ತೀನಿ. ಏನು ಆಪ್ಷನ್ ಏನಿದೆ ಹೇಳುದಲ್ಲ ಇವಾಗ. ಏನು? ವೆಜ್ಜು ಅಂದರೆ ಇನ್ನೇನು ಬೇಳೆ ಸಾಂಬಾರು ಮಾಡಿ ಯಾವ್ದಾದ್ರು ಒಂದು ಪಲ್ಯ. ಚಿಕನ್ ಅಂದರೆ ಚಿಕನ್ ತತ್ತೀನಿ, ಗೊಜ್ಜು ಮಾಡ್ತೀನಿ, ಬಿಡ್ತೀನಿ. ಚಿಕನ್ ತತ್ತೀನಿ ಅಲ್ಲ, ಚಿಕನ್ ತಂದ್ಕೊಡು, ಗೊಜ್ಜು ಮಾಡ್ಬಿಡ್ತೀನಿ. ಬೇಳೆ ಸಾರ. ಬತ್ತೀಯಾ? ಹೊರಗಡೆ ಹೋಗ್ಬರ್ನ ಇಲ್ಲ ನಾನು ಹೋಗಿ ಬರಲ್ಲ? ಅದೇ ನೆನ್ನೆ ಹೇಳ್ತಿದ್ನಲ್ಲ ಮಲ್ಲೇಶ್ವರಂ ಹೋಗಿ. ನೀನು ಅದೆಲ್ಲ SP ರೋಡ್ಗೆ ಹೋಗೋಣ ಅಂದೆ, ಅದನ್ನು ಏನು ಹೇಳಲಿಲ್ಲ. ಹೋಗೋಣ ಅಂದ್ರೆ ಹೋಗೋಣ ರೀ ಟಕ್ಕಂತ ಈಗಲೇ ಹೋಗೋಣ. ಬಂದ್ಬೇಕಾದ್ರೆ ನಾನು ಮಧ್ಯಾಹ್ನ ಅಲ್ಲೇ ಎಲ್ಲರೂ ತಿನ್ಕೊಂಡು ಬಂದ್ಬಿಟ್ಟು ರಾತ್ರಿ 1 ಟೈಮ್ಗೆ ಏನಾದ್ರು ಮಾಡ್ತೀನಿ. ರೆಡಿ ಆಗ್ಲಾ? SP ರೋಡಾ? ಗೊತ್ತಿಲ್ಲ ಎಲ್ಲಿ. ಫಸ್ಟ್ ಇಲ್ಲಿಂದ ಬಿಡೋಣ, ಆಮೇಲೆ ಹೋಗ್ತಾ ಡಿಸೈಡ್ ತಗೋ. ಅಲ್ಲ ಪಿ, ನೀನು ಮಲ್ಲೇಶ್ವರಂ ಅಂದ್ರೆ ಬೇರೆ ರೂಟ್ ಆಗತ್ತೆ, ನಿನ್ನ ರೂಟ್ ಅಂದ್ರೆ ಬೇರೆ ರೂಟ್ ಆಗತ್ತೆ. ಅದಕ್ಕೆ ಕೇಳ್ತಾ ಇರೋದು. ಎಲ್ಲ ಒಂದೇ. ಮಲ್ಲೇಶ್ವರಂ ಹೋಗ್ಬೇಕಂದ್ರೂ ಅದೇ, SP ರೋಡ್ ಹೋಗ್ಬೇಕಂದ್ರೆ ಮೆಜೆಸ್ಟಿಕ್ ಮೇಲೆ ಹೋಗ್ಬೇಕು. ಮಲ್ಲೇಶ್ವರಂ ಮೆಜೆಸ್ಟಿಕ್ ಇದ್ರ ಮೇಲೆ ಹೋಗ್ಬೇಕು. ಮೆಜೆಸ್ಟಿಕ್ ಮೇಲೆ ಯಾಕೆ ಹೋಗ್ತೀಯೋ? ಯಶವಂತಪುರದ ಮೇಲೆ ಹೋಗ್ತೀಯೋ? ಯಶವಂತಪುರ ಮೇಲೆ ಯಾಕೆ ಹೋಗ್ತೀವಿ? ನಾವು ಹಿಂಗಿಂದ ಹೋಗ್ತೀವಿ. ಆಮೇಲೆ ಎರಡು ಆಂದಿವೆ. ಸರಿ, ಏನೋ ರೆಡಿ ಆಯ್ತೀನಿ. ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಲ್ಲಿಗೆ ಕರ್ಕೊಂಡು ಬರ್ತೀನಿ. ನೀನು SP ರೋಡಿಗೆ ಹೋದ್ರೆ ಹಂಗೆ ಚಿಕ್ಕಪೇಟೆ ಅಲ್ಲ, ಅದೆಂಥದ್ದು ಅವೆನ್ಯೂ ರೋಡ್ ಕಡೆಯಿಂದ ಕರ್ಕೊಂಡು ಬಂದ್ಬಿಡು ಅಷ್ಟೇ. ಅದೇ ಮಲ್ಲೇಶ್ವರಂಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅದು ಅಲ್ಲೂ ಸಿಗುತ್ತೆ. ಅಲ್ಲೇ ನನ್ಗೇನು ಒಂದು 15-20 ಮಿನಿಟ್ಸ್ ಕೆಲಸ ಅಷ್ಟೇ. ಓಕೆ. ನಾನು ತೋರಣಗಳು ತಗೊಳ್ಳೋಣ ಅಂತ ಲಾಸ್ಟ್ ವೀಕು ಚಿಕ್ಕಪೇಟೆಗೆ ಹೋದಾಗಲೇ ತಗೊಳ್ಳೋಣ ಅನ್ಕೊಂಡೆ. ಬಟ್ ಟೈಮ್ ತುಂಬಾ ಶಾರ್ಟೇಜ್ ಆಗೋಯ್ತು, ಆಗ್ಲಿಲ್ಲ. ನಾವು ಹೋಗಿದ್ದೆ ಲೇಟ್ ಮಾಡ್ಕೊಬಿಟ್ವಲ್ಲ. ಅದಕ್ಕೆ ಇವತ್ತು ಮಲ್ಲೇಶ್ವರಂಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಊರಿಗೆ ಹೋಗ್ತಾ ಇದ್ದೀನಲ್ಲ, ಊರಿಗೂ ಒಂದು ಬೇಕಂತೆ. ನಮ್ಮ ಅಕ್ಕ ಅವಾಗಲೇ ಹೇಳಿದ್ಲು, ನೀನು ತಗೋಬೇಕಾದ್ರೆ ಊರಿಗೂ ಒಂದು ತಗೊಂಡ್ ಬಾರೆ ಅಂತ. ಸೊ ಅದಕ್ಕೆ ಎನಿವೇಸ್ ಊರಿಗೆ ಹೋಗ್ತಿದ್ದೀನಲ್ಲ, ಈಗ ಹೋದ್ರೆ 2 ಕಡೆಗೂ ಶಾಪಿಂಗ್ ಆಗುತ್ತೆ. ಇನ್ನು ನೆಕ್ಸ್ಟ್ ವೀಕ್ ಹೋಗ್ಬಿಟ್ರೆ ಆಮೇಲೆ ಊರಿಗೆ ಕಳ್ಸೋಕ್ಕಾಗಲ್ಲ ಹಬ್ಬದಷ್ಟೊತ್ತಿಗೆ. ನೋಡೋಣ. ಅತ್ತಾಗಿ ಹೋಗ್ಬಿಟ್ಟು ಬಂದು ಅಲ್ಲೇ ಎಲ್ಲರೂ ಹೊರಗಡೆ ತಿನ್ಕೊಂಡು ಬಂದು ರಾತ್ರಿ 1 ಟೈಮ್ ಮಾಡ್ಕೊಳ್ಳೋಣ ಮನೇಲಿ. ಇವಾಗೆಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗೋಗ್ಬಿಡತ್ತೆ. SP ರೋಡಲ್ಲಿ ಮನುಗೆ ಕೆಲಸ ಇದೆಯಂತೆ, ಅದಕ್ಕೆ ಮುಗಿಸ್ಕೊಂಡು ಬರೋಣ ಅಂತ. ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಹೊರಟಿದ್ದೀವಿ. SP ರೋಡಿಗೆ ಹೋಗೋಣ ಅಂದ್ಕೊಂಡಿದ್ದವರು ಇವಾಗ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಯಾಕೆ ಅಂದರೆ ಟೈಮು ಆಲ್ರೆಡಿ 11:30. 2 ಗಂಟೆ ಅಷ್ಟೊಲ್ಲಿ ವಾಪಸ್ ಬರೋಕ್ಕಾಗಲ್ಲ. ಹೋಗೋಕ್ಕೆ 1 ಅವರ್ ಬೇಕು, ಬರೋಕ್ಕೆ 1 ಅವರ್, 2 ಅವರ್ ಎತ್ತಿಟ್ಬಿಡ್ಬೇಕು. ಅಷ್ಟೊತ್ತಿಗೆ 2 ಗಂಟೆ ಆಗೋಗುತ್ತೆ. ಜೊತೆಗೆ ಹೊರಗಡೆ ಫುಲ್ಲು ಕ್ಲೌಡಿ ಆಗೋಯ್ತು ಕ್ಲೈಮೇಟ್. ಸೊ ಮಳೆ ಬರೋದಂತೂ ಪಕ್ಕ ಅಂತ ಆಗೋಯ್ತು. ಈಗ ಹೋಗಿ ಮಳೆಲೆಲ್ಲ ಸಿಕ್ಕಾಕೊಂಡು ಪಜಿತಿ ಮಾಡ್ಕೊಳ್ಳೋದು ಬೇಡ ಅಂತ ಹಾಕೊಳ್ಳಲ್ಲ ಅನ್ಕೊಂಡು ಇಲ್ಲೇ ಮಲ್ಲೇಶ್ವರಂಗೆ ಹೋಗೋಣ ಅನ್ಕೊಂಡು ಹೋಗ್ತಾ ಇದ್ದೀವಿ. ಅಟ್ಲೀಸ್ಟ್ ನನ್ನ ಕೆಲಸನಾದ್ರೂ ಮುಗಿಸ್ಕೊಂಡು ಬರೋಣ ಅಂತ. ಸೊ ಮನು ಅದಕ್ಕೇನೆ ಅವ್ರ ಕೆಲಸ ಏನಾದರೂ ಯಶವಂತಪುರದಲ್ಲಿ ಆಗತ್ತಾ, ಅಲ್ಲೊಂದು ಸರಿ ನೋಡ್ಕೊಂಡು ಹೋಗೋಣ ಮಂಜು ಅಂತಂದ್ರು. ಏನೋ ಒಂದು ಮಾಡ್ಕೊಂಡು ಒಟ್ನಲ್ಲಿ 2 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರೋಣ.
ಹಂಗೂ ಹಿಂಗೂ ಮಲ್ಲೇಶ್ವರಂಗೆ ಕರ್ಕೊಬಂದು ಬಂದು ಇಲ್ಲಿ ಯಥಾಶ್ವತ ಅದೇ ಜಾಗ ಅದೇ ಏರಿಯಾ ಅದೇ ಪ್ರಾಡಕ್ಟ್ಸ್ಗಳು ಅದೇನು ಇಂಟ್ರೆಸ್ಟೋ ಗೊತ್ತಿಲ್ಲ ಮಂಜುಗಿಲ್ಲಿ. ಇಂಟ್ರೆಸ್ಟ್ ಅಂತ ಇಲ್ಲ, ಇವಾಗ ನಮಗೆ ಬೇಕಿರೋ ಪ್ರಾಡಕ್ಟು ಇಬ್ರದ್ದು ಕೆಲಸ ಆಗತ್ತೆ ಅನ್ನಂಗೆ ಅಲ್ಲಿಗೆ ಹೋಗ್ಬೋದಿತ್ತು, ಜೊತೆಗೆ ಟೈಮ್ ಇಲ್ಲ. ಸೊ ಅದಕ್ಕೇನೆ ಅಥವಾ ಇಲ್ಲಿಗೆ ಬಂದರೆ ಯಾವ್ದಾದ್ರು ಒಬ್ರದಾದ್ರು ಕೆಲಸ ಆಗತ್ತಲ್ಲ ಅಂತ. ಹಂಗೆ ಓಕೆ ನೋಡೋಣ ಏನೇನು ಸಿಗ್ತವೆ, ಏನೇನು ಪರ್ಚೇಸ್ ಮಾಡ್ತೀವಿ ನೋಡಬೇಕು. ನಂದಂತೂ ಸಿಗೋದಿಲ್ಲ, ಯಾಕಂದ್ರೆ ನಂದು ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಸು, ಆಮೇಲೆ ಅದು ತುಂಬ ರೇರ್ ಜನಗಳು ತಗೊಳ್ಳೋದು. ಅದರಿಂದ ಇವಾಗ ಕ್ರೌಡು ಇರಲ್ಲ ಅಂದ್ಕೊಂಡಿದ್ದೆ, ಕ್ರೌಡ್ ಇದೆ. ಹಬ್ಬ ಹತ್ರ ಬಂತಲ್ಲ ಅದಕ್ಕೋ ಏನೋ. ಬೇಕೊಂಡೆ ನಾನು ತೆಗಿತೀನಿಲ್ಲ ತೆಗಿಯೋಕೆ ಹೌದು, ತಡೀರಿ ಒಂದು ನಿಮಿಷ ತೆಗಿಬೇಡಿ, ತಡೀರಿ ನೋಡೋಣ. ಅಲ್ಲಿ ಮುಂದೆ ಒಂದ್ಸಲಿ ನೋಡ್ಕೊಂಡು ಕೈಗೆ ಸಿಕ್ಕಿದ್ರೂ ತಗೊಂತ ಇಲ್ಲ ಮಂಜು, ಬೇಡ ಅದನ್ನು ಇನ್ನೂ ಪ್ರೈಸ್ ಚೀಪಾಗಿ ಸಿಗತ್ತಾ ಅಂತ ನೋಡೋದಕ್ಕೆ. ಹೌದು, ಯಾಕೆಂದ್ರೆ ಅಲ್ಲಿ ಫಸ್ಟ್ ಕೇಳಿದ್ನಲ್ಲ 350 ಹೇಳಿದ್ರು, ಇಲ್ಲಿ 300 ಹೇಳಿದ್ರು. ಆ್ಯಂಡ್ ಏನು ಗೊತ್ತಾ, ಒಂದೇ ಅಂಗಡಿ ಇರೋ ಹತ್ರ ಹೋದರೆ ಬಾರ್ಗೈನ್ಗೆ ಒಪ್ಪಲ್ಲ ಅವರು. ಪಕ್ಕ ಇರೋ ಅಂಗಡಿಗಳಿಗೆ ಹೋದರೆ ಅಟ್ಲೀಸ್ಟ್ ಒಂದು 30-40 ರೂಪೀಸ್ ಬಾರ್ಗೈನಿಗೆ ಬರ್ತಾರೆ. ಇದೆಯಾ ಕೇಳಿ, ಹೋಟೆಲ್ ಅದು ಸಿಗತ್ತಾ ಇವಾಗ ಏನು ತಿಂಡಿ ಇಡ್ಲಿ ಇದೆ ಸರ್, ಏನಾದರೂ ಇದೆಯಾ ತಿನ್ನಕ್ಕೆ? ಹಾಂ ಬಂದೆ ಓಕೆ ಆಯ್ತಲ್ಲ, ಇಲ್ಲೇ ಎರಡು ಕೆಲಸನೂ ನಿಂದು. ಓಕೆ, ಕೊನೆಗೆ ಮನೋಗಿ ಇದು ಬೇಕಿತ್ತಂತ ಮಂಜುಗೆ, ಇದೇ ಬೇಕು ಅಂದ್ಬಿಟ್ಟು ಹುಡ್ಕೊಂಡು ಬಂದಿದ್ದು. ಒಂದೊಂದು ಕಡೆ ಒಂದೊಂದು ಪ್ರೈಸ್ ಎರಡು ತಗೊಂತೀನಿ, ಕಮ್ಮಿ ಮಾಡ್ಕೊಡಿ. ಓಕೆ, ಎಷ್ಟಂತ? ಇದು ಉದ್ರೋಗುತ್ತಾ? 300 ಹೇಳ್ತಾವ್ರೆ. 10 ವರ್ಷ ಏನಾಗಲ್ಲ. 300 ಹೇಳ್ತಾವ್ರೆ, ಎರಡು ತಗೊಂತೀನಿ, ಕಮ್ಮಿ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಉದ್ರೋಗ್ತಾ ಇದೆ ಎಲ್ಲ. ಸ್ಟಾರ್ಟಿಂಗ್ ಉದುರ್ತಮ್ಮ, ಇನ್ನೊಂದ್ಸರಿ ಬಿಚ್ಚಿ ಸರಿ ಕರೆಕ್ಟಾಗಿ ನೋಡೋಣ. ನೀವು ಹಾಕ್ಮೇಲೆ ಉಟ್ಟಲ್ಲ, ನಾವು 10 ವರ್ಷ ಆಯ್ತು ಹಾಕಿ ಹಂಗೆ. ಹೌದಾ? ಎರಡು ತಗೊಂತಾರಂತೆ, ಗೊತ್ತಿಲ್ಲ ಎಲ್ಲೆಲ್ಲ ಹಾಕೊಂತಾರೋ ಅದನ್ನ. ಇಲ್ಲ, ಊರಿಗೊಂದು ನನಗೊಂದು. ಓಕೆ, ಯಾವ ಊರು? ಬೆಳ್ಳೂರು ಕ್ರಾಸ್, ನಾಗಮಂಗ್ಲ ಗೊತ್ತಾ? ನಾಗಮಂಗ್ಲ ಪಕ್ಕ. ಯಾವ ಊರು? ನಾಗಮಂಗ್ಲನ, ಬೆಳ್ಳೂರು ಕ್ರಾಸ್. ಗೊತ್ತು, ಬೆಳ್ಳೂರು ಕ್ರಾಸೆ. ಯಾರು ಅವ್ರ ಊರು ನೋಡಿ ಸಿಕ್ಬಿಟ್ರು. ಕುಣಗಲೂರು ನಮ್ಮೂರು ಪಕ್ಕ. ಕುಣಿಗಲ್ಲು ನಮ್ಮೂರು ಪಕ್ಕ ಅಂದೆ. ಇದು ಇಲ್ಲೊಂದು ಐಟಮ್ ತಗೊಂಡಿದ್ದಾಯ್ತು, ಇಲ್ಲೇ ಇವಾಗ ತಿಂಡಿ ತಿನ್ಕೊಬಿಡ್ತೀವಿ. ಇನ್ನೆಲ್ಲೂ ತಿನ್ನಕ್ಕೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೋಗ್ತೀವಿ, ಮಂಜು ಕೆಲಸ ಮುಗೀತು ಆಲ್ಮೋಸ್ಟ್ ಆಲ್. ಈಗ ಇಲ್ಲಿಂದ ನಾವು ಹೊಡ್ತೀವಿ. ಒಂದು ಪೀಸು ನನಗೇನೋ ಅದೇ ಕಲರ್ ಚೆನ್ನಾಗಿದೆ, ಸಿಂಪಲ್ ಆಗಿ. ಈಗ ದೇವ್ರ ಮನೆ ಪಕ್ಕ ಬಿಡಕ್ಕೆ ಚೆನ್ನಾಗಿರುತ್ತೆ, ತಗೋ. ದೇವ್ರ ಮನೆ ಪಕ್ಕ ಇವು ಬೃಂದಕ್ಕಂಗೆ ಮಾಡಕ್ ಬರುತ್ತೆ. ಅದೊಂದಷ್ಟು ಮಾಡಿಟ್ಟವಳು ಮನೇಲಿ, ಅವಳಿಗೆ ಹೇಳ್ಕೊಟ್ರೆ ಇದನ್ನ ಅವಳೇ ಮಾಡ್ಕೊಡ್ತಾಳೆ ನನಗೆ. ಓಕೆ, ಅದನ್ನು ಕಲ್ತ್ಬಿಟ್ಟಿದ್ರೆ ಏನು ಮಾಡೋಕ್ಕೆ. ಅದು ಸಿಗ್ಬೇಕಲ್ಲ ಮೆಟೀರಿಯಲ್. ಹಂಗೆ ಈ ರಮ್ಯಂಗೆ ಎಲ್ಲ ಬೃಂದಕ್ಕನೇ ಮಾಡ್ಕೊಟ್ಟಿರೋದು ಅದು. ಓಕೆ, ಸೊ ಹೆಂಗೋ ಹಂಗು ಹಿಂಗು ಒನ್ ಸ್ಟಾಪ್ ಸೊಲ್ಯೂಷನ್ ತರ ನನಗೆ ಬೇಕಿದ್ದೆಲ್ಲ ಒಂದೇ ಕಡೆ ಸಿಗ್ತಾ ಇದೆ. ದೀಪ ಇಟ್ಕೊಂಬೋದು, ಇಲ್ಲಿ ಫೋಟೋ ಇಟ್ಕೊಬೋದು, ಇಲ್ಲಿ ಹೂವು ಇಲ್ಲೇ ಇರುತ್ತೆ. ನಿಮ್ಗೆ ದೊಡ್ಡ ತಗೊಂಡ್ರೆ, ಚಿಕ್ಕ ತಗೊಂಡ್ರೆ ಫೋಟೋ ಒಂದು ಇಟ್ಕೊಬೇಕು. ಅಲ್ಲ, ಬರೀ ಲಕ್ಷ್ಮಿ ಕೂರ್ಸಕ್ಕೆ ನಾನು ಡೈಲಿ ಏನಿಡಲ್ಲ. ದೊಡ್ಡದಾಯ್ತು, ಬಂದೇ ಬರ್ತಲ್ಲ. ಕಳ್ಸ ಇಟ್ಬಿಟ್ಟು ಕುಂದಿಸ್ಬೋದು. ಕಳಸ ಇಡ್ತೀವಿ ಅಲ್ಲ, ಫೋಟೋ ಇಡಲ್ಲ. ಎಷ್ಟದು? ಇದು 480 ಆಗುತ್ತೆ. ಚಿಕ್ಕದು ಇನ್ನು ಚಿಕ್ಕದಂದ್ರೆ 400. ಅಲ್ಲಿ ಇನ್ನೂ ಕಮ್ಮಿ ಹೇಳ್ತಾವ್ರೆ. ಸೊ ಇಲ್ಲಿ ಬರೀ ತೋರ್ನ ತಗೊಂಡಿದ್ದಾಯ್ತು. 3 ತಗೊಂಡೆ ಇದ್ರದ್ದು, ಭತ್ತದ್ದು ಬರತ್ತಲ್ಲ, ಪ್ಯಾಡಿ ಫೀಲ್ಡ್ ಅದ್ರದ್ದು, ಜೊತೆಗೆ 2 ಸೈಡ್ ತೋರಣಗಳು. ಸುಮ್ಮನೆ ನಾವು ಹೇಳ್ಕೊಂಡು ಬರೋದು ಮಲ್ಲೇಶ್ವರಂಗೆ ಹೋದ್ರೆ, ಕಮರ್ಷಿಯಲ್ಸ್ಗೆ ಹೋದ್ರೆ ಚೀಪು ಅಂತ. ಆಕ್ಚುಲಿ ನಾನ್ ಫೆಸ್ಟಿವಲ್ ಸೀಸನ್ ಅಲ್ಲಿ ಬಂದ್ರೆ ಬಾರ್ಗೈನ್ ಎಲ್ಲ ಮಾಡ್ಬೋದು. ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅದ್ರಲ್ಲೂ ಹಬ್ಬ ಹಿಂದೆ ಮುಂದೆ ಇಟ್ಕೊಂಡು ಬರ್ತೀವಿ ನೋಡಿ, ಅವ್ರಿಗೂ ಗೊತ್ತು ರಿಕ್ವೈರ್ಮೆಂಟ್ ಇದ್ದೇ ಇರತ್ತೆ ಇವರಿಗೆ ಅಂತ. ಏನೇ ಬಾರ್ಗೈನ್ ಮಾಡಿದ್ರು ಅವ್ರು ಹೇಳಿದ ಪ್ರೈಸ್ ಬಿಟ್ಟು ಕೆಳಗಡೆಗೆ ಬರಲ್ಲ ಅವರು. ಕೊನೆಗೆ ಇಲ್ಲೊಂದು ಪೀಠ ನೋಡಿದ್ದೆ, ಯಾಕೋ ಇದ್ದಿದ್ರಲ್ಲಿ ಇಲ್ಲೇ ಪ್ರೈಸ್ ಪರವಾಗಿಲ್ವಾ ಅನ್ನಿಸ್ತು, ಅದಕ್ಕೆ ವಾಪಸ್ ಇಲ್ಲಿಗೆ ಬಂದಿದ್ದೀವಿ. ನೋಡೋಣ, ಬಟ್ ಇಲ್ಲಿ ಫಿಕ್ಸ್ಡ್ ಪ್ರೈಸ್ ಅಂತ, ಅದೇ ಪ್ರಾಬ್ಲಮ್ಮು. ಇಲ್ಲಿಗೆ ನನ್ನ ಹಬ್ಬದ ಶಾಪಿಂಗು ಏನೇನೆಲ್ಲ ಅಡ್ವಾನ್ಸ್ ಆಗಿ ಮಾಡ್ಬೋದಿತ್ತು ಅದೆಲ್ಲ ಮುಗೀತು. ಮನುಗೆ ಪಾಪ ಸಮಾಧಾನನೇ ಆಗ್ತಾ ಇಲ್ಲ. ಮಲ್ಲೇಶ್ವರಮಲ್ಲಿ ಅವ್ರಿಗೆ ಬೇಕಿರೋ ಐಟಮ್ ಏನಾದ್ರು ಸಿಗತ್ತಾ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ತಾನೆ ಅವರೇ ನೋಡಿ. ಮನು ಇಲ್ಲೇ ಎಲ್ಲ ಪಕ್ಕದಲ್ಲೇ ಒಂದಿದೆ, ನೋಡೋಣ ನಡಿ. ಇನ್ನೂ ಬೇಜಾನ್ ಟೈಮ್ ಇದೆ. CTRಗೆ ಹೋಗೋಣ ಹೆಂಗೆ? ಹೋಗೋಣ ಎಲ್ಲ ಮುಗಿಸ್ಬಿಟ್ಮೇಲೆ ಹೋಗೋಣ ಅಲ್ವಾ, ಟೈಮ್ ಇದೆ. ಅದಕ್ಕೆ CTRಗೆ ಹೋಗೋಣ. ತುಂಬ ದಿನಗಳೇ ಆಗೋಗ್ಬಿಟ್ಟಿದೆ CTRಗೆ ಹೋಗಿ. ನಾವು ದಿನಗಳೇನು ಅಲ್ಲ, ವರ್ಷಗಳೇ ಆಗೋಗಿದೆ. ವೀಕ್ ಡೇಯಲ್ಲಿ ಬಂದಿದ್ದೀವಲ್ಲ, ಕ್ರೌಡ್ ಕಮ್ಮಿ ಇರತ್ತೇನೋ, ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ವೀಕೆಂಡಲ್ಲಂತೂ ಕಾಲು ಇಡೋಕ್ಕಾಗಲ್ಲ ಅಲ್ಲಿ. ಸೊ ನೋಡೋಣ.
ಇದೇನ್ ಮನು ಗುಹೆ ಇದ್ದಂಗೈತೆ. 3ನೇ ಫ್ಲೋರ್ ಹತ್ತಬೇಕು ಇವಾಗ. ಲಿಫ್ಟ್ ಇಲ್ವಾ? ನಿಂಗೆ ಮಲ್ಲೇಶ್ವರಂ ಲಿಫ್ಟು ಟಾಯ್ಲೆಟು ಕೇಳಬಾರ್ದು. ಮಲ್ಲೇಶ್ವರಮಲ್ಲೇ ಅಲ್ಲ, ಮಲ್ಲೇಶ್ವರಮಲ್ಲಿ ಅಟ್ಲೀಸ್ಟ್ ಇಷ್ಟಾರು ಕೇಳ್ಬೋದು. ಅದು ಚಿಕ್ಕಪೇಟೆಯಲ್ಲಿ ಅಪ್ಪ ಸಾಕಾಗೋಯ್ತು. ಅಲ್ಲಿ ನೀರು ಕೇಳಂಗಿಲ್ಲ. ಅಲ್ಲಿ ಕೊನೆಗೆ ಇಲ್ಲಿ ಯಾವುದೋ ಒಂದು ಅಂಗಡಿ ಸಿಕ್ಕಿದೆ. ಮನು ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರಾಡಕ್ಟ್ ರಿಲೇಟೆಡ್, ಬಟ್ ಆ ಪ್ರಾಡಕ್ಟ್ ಇದೆಯಾ ಏನೂ ಗೊತ್ತಿಲ್ಲ. ಅದನ್ನ ವಿಚಾರಿಸಕ್ಕೆ ಇವಾಗ 3 ಫ್ಲೋರ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಕೆಳಗಡೆ ಭಯ ಆಗೋಯ್ತು. ಗುಹೆ ಇದ್ದಂಗಿದೆ ಅಲ್ಲಿ, ಫುಲ್ಲು ಬೆಳಕೇ ಇಲ್ಲ, ಗಾಳಿ ಬೆಳಕು ಏನೂ ಇಲ್ಲ. ಮೇಲ್ಗಡೆ ಬಂದ್ರೆ ಫುಲ್ ಓಪನ್ ಏರಿಯಾ. ಮನೆಗಳಿರ್ಬೇಕು ಮನು, ಇದು ಏನೋ ಎಲ್ಲ ಫುಲ್ ಆಫೀಸ್ಗಳ ಮನೆಗಳ ಗೊತ್ತಾಗ್ತಾ ಇಲ್ಲ. ಏನಾದ್ರು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ನ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟಿದಾರ, ನೋ ಐಡಿಯಾ. ಸುಸ್ತಾಯ್ತು. ಆ್ಯಕ್ಚುಲಿ ಮನು ಅವ್ರಿಗೆ ಬೇಕಿರೋ ಪ್ರಾಡಕ್ಟ್ ಸಿಗತ್ತೇನೋ ಅಂದ್ಕೊಂಡು ಬಂದರು, ಬಟ್ ಇಲ್ಲಿ ಬರೀ ಕ್ಯಾಮ್ರಾಗಳಂತೆ. ಸೊ ಅವರಿಗೆ ಬೇಕಿರೋದು ಇಲ್ಲ. ನಾವೇನು ಕ್ಯಾಮ್ರಾ ಎಲ್ಲ ಯಾವುದೂ ನೋಡ್ತಿಲ್ಲ, ಇರೋ ಕ್ಯಾಮ್ರಾಗಳೇ ಸಾಕಾಗಿದೆ ಈಗ. ಹಾಗಾಗಿ ಹೋಗ್ತಾ ಇದ್ದೀವಿ. ಏನೋ ಹೊಟ್ಟೆಲಿ ಇನ್ನೊಂಚೂರು ಜಾಗ ಮಾಡಿಸ್ದೆ. ಮೆಜೆಸ್ಟಿಕ್ ಹೋಗ್ಬೇಕಂತ ತಗೊಳಕ್ಕೆ ನೆಸೆಸಿಟಿ ಇಲ್ಲ ಬಿಡು, ಆನ್ಲೈನಲ್ಲೇ ಪರ್ಚೇಸ್ ಮಾಡಿ. ಆನ್ಲೈನಲ್ಲೇ ತೊಗೊಳೋದು ನಡಿ ಮನು. ಇಷ್ಟೆಲ್ಲ ಸುತ್ತಿ ಮಾಡಿ ಮಾಡೋ ತನಕ ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಆದ್ರೂ ನಾನೇ ಹೇಳಿದ್ದು, ಒಂದ್ಸರಿ ಫಿಸಿಕಲ್ ಆಗಿ ನೋಡಿ ಟೆಸ್ಟ್ ಮಾಡಿ ನಿನಗೆ ಬೇಕಿರೋ ಥರದ್ದು ತಗೊಳಪ್ಪ. ಈಗ ಅಮೆಝಾನಲ್ಲಿ ರಿಟರ್ನ್ ಇಲ್ಲ, ಬರೀ ಎಕ್ಸ್ಚೇಂಜ್ ಮಾತ್ರ. ಸೊ ಎಕ್ಸ್ಚೇಂಜ್ ಇರೋದ್ರಿಂದ ಆಲ್ಮೋಸ್ಟ್ ನಿನಗೆ ಆನ್ಲೈನಲ್ಲಿ ತರಿಸೋ ಪ್ರಾಡಕ್ಟ್ ಎಲ್ಲ ಒಂದೇ ಥರ ಸಿಮಿಲರ್ ಇದ್ರೆ ಏನು ಮಾಡ್ತೀಯ, ಫೋರ್ಸ್ಫುಲಿ ಅದನ್ನೇ ಇಟ್ಕೋಬೇಕು ಅನ್ನೋ ಥರ ಆಗತ್ತೆ ಅಂತ ಹೇಳಿದೆ. ಈ ಮನು ಈ ಟ್ರಾಫಿಕಲ್ಲಿ, ಅದು ಇವಾಗ ಹಬ್ಬದ ಸೀಸನ್ ಇರೋದ್ರಿಂದ ಎತ್ತಾಗೋರು ಟ್ರಾಫಿಕ್ ಇದೆ. ಪ್ಲಸ್ ಇನ್ನೊಂದೇನು ಗೊತ್ತಾ, ಅಲ್ಲಿ ಮೆಜೆಸ್ಟಿಕ್ ಹೋದಂದ್ರೆ ಅವೆಲ್ಲ ರೆಪ್ಯೂಟೆಡ್ ಕ್ಯಾಮ್ರಾ ಕಂಪ್ನೀಸ್. ಸೊ ಅಲ್ಲಿ ಯಾರು ಚೈನೀಸ್ ಪ್ರಾಡಕ್ಟ್ ಇರಲ್ಲ, ನಿಮಗೆಲ್ಲ ಬ್ರ್ಯಾಂಡೆಡ್ ಸಿಗ್ತದೆ. ಬ್ರ್ಯಾಂಡೆಡ್ ಇನ್ವೆಸ್ಟ್ ಮಾಡುವಷ್ಟು ನನಗೆ ಇವಾಗ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಮಂಜು ಅವ್ರು ಮಾಡ್ತಿರೋ ಚಾನಲಿಂದ ಏನು ರೆವಿನ್ಯೂ ಬರ್ತಾ ಇರಲ್ಲ, ಅದಕ್ಕೋಸ್ಕರ ನಾವು ಇನ್ವೆಸ್ಟ್ ಮಾಡೋಕೆ ಹೋಗಲ್ಲ. ಇದಕ್ಕೆ ಗಂಡಿರ್ನ ಕರ್ಕೊಂಡು ಬರಬೇಕು ಅನ್ನೋದು, ಆವಾಗ ನಮ್ಮ ಕೈ ಫ್ರೀ ಆಗಿರುತ್ತೆ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. CTRಗೆ ಹೋದ್ವಾ, ಎಗ್ಗ ಮುಗ್ಗ ರಶ್ ಇತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದೆ ವೀಕ್ ಡೇಸಲ್ಲಿ ಹೋದ್ರೆ ಕ್ರೌಡ್ ಕಮ್ಮಿ ಇರುತ್ತೆ ಅಂತ. ಅಲ್ಲಿ ಲಂಚಿಗೆ ಅಷ್ಟು ಜನ ನಿಂತಿದ್ರಪ್ಪ. ಅದನ್ನ ನೋಡಿ ಇನ್ನು ಕಾಯ್ಕೊಂಡು ನಿಂತ್ಕೊಂಡ್ರೆ ಅಲ್ಲೆಲ್ಲ ಕಾಯ್ಕೊಂಡು ವೆಜ್ ತಿನ್ನೋವಷ್ಟೆಲ್ಲ ಪೇಷನ್ಸು ಮನುಗಿರಲ್ಲ ಖಂಡಿತವಾಗಿ. ಅದಕ್ಕೆ ಬಂದ್ಬಿಟ್ಟು ಬಿರಿಯಾನಿ ಪಾರ್ಸಲ್ ತಗೊಂಡು ಬಂದ್ವಿ. ಟೈಮ್ ಇಲ್ಲ ಅಂತ, ಟೈಮ್ ಆಲ್ರೆಡಿ 1:45 ಆಗೋಯ್ತು. ಇವಾಗ ಹೋಗಿ ಫ್ರೆಶನ್ ಅಪ್ ಆಗ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಆಫೀಸಿಗೆ ಲಾಗಿನ್ ಮಾಡಿಬಿಟ್ಟು ಆರಾಮಾಗಿ ತಿನ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಅಂತೂ ಮನು ಕೆಲಸ ಹೋಗಿದ್ದಾಗಲಿಲ್ಲ. ಅಷ್ಟೇ, ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ, ಅದನ್ನೇ ತಗೊಂಬನು ಸುಮ್ಮನೆ ಏನಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಅಲ್ವಾ. ಓಕೆ, ಹೊಟ್ಟೆ ಎಷ್ಟಾಗ್ತಾ ಇದೆ. ಸೊ ಇಷ್ಟಾಗಿತ್ತು ಒಟ್ಟಿನಲ್ಲಿ. ನಾನು ಹೋಗಿದ್ದ ಕೆಲಸವಂತೂ ನನಗೆ ಕಂಪ್ಲೀಟ್ ಆಯಿತು, ಸಮಾಧಾನ ಆಯಿತು. ಇಷ್ಟೊತ್ತು ಮೀಟಿಂಗಲ್ಲಿ ಕೂತಿದ್ದೆ. ನಮ್ಮ ರೋಡಲ್ಲಿ ಮಕ್ಕಳು ಹಬ್ಬ ಅದೇನು ರಜನ ಇವತ್ತು ಏನು ಅಂತ ಗೊತ್ತಿಲ್ಲ, ಫುಲ್ ಕಿರ್ಚಾಡ್ಕೊಂಡು ಹಂಗಾಮ ಮಾಡ್ಕೊಂಡು ಓಡಾಡ್ತಾ ಇದ್ರು. ಏನು ಮನು ಇವತ್ತು ಗೌರ್ಮೆಂಟ್ ರಜನ ಯಾವುದಾದ್ರು, ಇಲ್ಲ ಸ್ಕೂಲಿಗೆ ರಜನ? ಏನು ಇಲ್ಲ, ಗುರುವಾರ ನೋಡಿದ್ರೆ 4 ಗಂಟೆ ಆಯ್ತು ಬಂದಿರ್ತಾರೆ. 4 ಗಂಟೆ ಅಂದ್ರೆ ನಾನು 2 hours ಇಂದನೂ ಕಿರ್ಚಾಡ್ತಿದ್ದಾರೆ ಮನು ಅವರು. ನೀನು ಹೋಗಿ ಮಲ್ಕೊಂಡಲ್ಲ ಒಂದು ಸ್ವಲ್ಪ ಹೊತ್ತು. ಸ್ಕೂಲ್ ಇರೋರು ಇದ್ದಾರೆ, ಎಷ್ಟೊಂದು 7ರಿಂದ 1. ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಇಷ್ಟು ದಿನ ಯಾವತ್ತೂ ಇಷ್ಟೆಲ್ಲ ಗಲಾಟೆಗಳು ಮಾಡ್ತಿರ್ಲಿಲ್ಲ. ಇವತ್ತೇನೆ ಅಪ್ಪ ಫುಲ್ ಗ್ಯಾಂಗ್ ಸೇರ್ಕೊಂಡು ಆಟ ಆಡ್ಕೊಂಡು ಓಡಾಡ್ತಾ ಇದ್ರು. ಹೋಗಿ ಮಾತಾಡ್ಸೋಣ ಅಂತ ಅನ್ಕೊಂಡೆ, ಬಟ್ ಒಂದ್ಸರಿ ಇವಾಗ ಫ್ರೆಂಡ್ ಆದ್ರೆ ಆಮೇಲೆ ಫುಲ್ ಫ್ರೆಂಡ್ಶಿಪ್ ಆಗೋಗ್ಬಿಡತ್ತೆ. ಆಮೇಲೆ ನಾವು ನಮ್ಮ ಕೆಲಸ ಮಾಡೋಕ್ಕಾಗಲ್ಲ, ಅವ್ರು ಬಂದಾಗೆಲ್ಲ ನಾವು ಎಂಟರ್ಟೈನ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನೇನು ಮಾತಾಡ್ಸಕ್ ಹೋಗ್ಲಿಲ್ಲ. ಫುಲ್ ವಿಂಡೋ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಹಂಗಾರೆ ಇವತ್ತು ಫುಲ್ ಬ್ಯುಸಿನಾ ನೀನು? ಬರಲ್ಲ ಇವತ್ತು ಈ ಟೈಮಲ್ಲಿ. ನನಗೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದಿಲ್ಲ ಅಂದ್ರೆ ಸಮಾಧಾನನೇ ಆಗಿಲ್ಲ, ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಇವತ್ತು ನೋಡಿದ್ರೆ ಮನು ಫುಲ್ ಬಿಸಿ ಇದ್ದಾರೆ, ಹೊರಗಡೆ ಬೇರೆ ಹೋಗಿ ಬಂದ್ವಲ್ವಾ. ಸೊ ಹಂಗಾಗಿ ನೋಡೋಣ. ಹಂಗಾರೆ ನಾನು ಒಬ್ಳೆ ಹೋಗಿ ಬರ್ತೀನಿ ಮನು. ಥ್ಯಾಂಕ್ ಯು ಸೋ ಮಚ್. ಸೋಲೋ ವಾಕಿಂಗ್ ಇವತ್ತು, ಸೋಲೋ ವಾಕಿಂಗ್. ಇವಾಗಿನ್ನೂ ಹೇಳ್ತಾ ಇದೆ ಮಕ್ಕಳು ಆವಾಗಲೇ ಬಂದು ಕಾಲಿಂಗ್ ಬೆಲ್ ಮಾಡ್ತಾ ಇದ್ರು ಅಂತ. ಈಗ ಪುನಃ ಯಾರೋ ಕಾಲಿಂಗ್ ಬೆಲ್ ಮಾಡ್ತಾವ್ರೆ. ನಮ್ಮ ಮನೆಗೆ ಇನ್ಯಾರು ಬಂದು ಕಾಲಿಂಗ್ ಬೆಲ್ ಮಾಡೋ ಅಂಥವ್ರು ಇನ್ಯಾರು ಇಲ್ಲ. ಇನ್ನೂ ಮಕ್ಕಳದ್ದು ಗಲಾಟೆ ನಿಂತಿಲ್ಲ, ಅವರೇ ಏನಾದರೂ ಮಾಡ್ತಾವ್ರೋ ಏನೋ ಗೊತ್ತಿಲ್ಲ, ನೋಡೋಣ. ಮಕ್ಕಳೇನೆ ಇಲ್ಲಿಗೆ ಬಂದು ಕಾಲಿಂಗ್ ಬೆಲ್ ಮಾಡಿದ್ದಾರೆ. ನಾನು ಹೋಗಿ ತೆಗಿಯೋಷ್ಟೊತ್ತಿಗೆ ರೋಡಲ್ಲಿ ಬೇರೆ ಆಂಟಿ ಯಾರೋ ತಗ್ಲಾಕೊಂಡವ್ರೆ. ಇವಾಗ ಆ ಆಂಟಿಗೆ ತಲೆ ತಿಂತವ್ರೆ. ನಾನು ಮೆಲ್ಲಗೆ ನೋಡ್ಬಿಟ್ಟು ಸೀದಾ ಒಳಗಡೆ ಬಂದೆ. ಅವರಿಗೆ ಮಾತಾಡೋಕ್ಕೆ ಒಬ್ಬರು ಯಾರಾದರೂ ಬೇಕು. ಸ್ಪೆಷಲಿ ಲೇಡೀಸ್ನ ಪ್ರಿಫರ್ ಮಾಡ್ತಾರೆ ಮಕ್ಕಳು. ಜಾಸ್ತಿ ಹೆಣ್ಮಕ್ಳು ಗ್ಯಾಂಗೆ ಇರೋದು ಇಲ್ಲಿ. ಸಿಕ್ಕಾಕೊಂಡ್ರೆ ಡ್ರೆಸ್ ಬಗ್ಗೆ, ಮೇಕಪ್ ಬಗ್ಗೆ ಏನೇನೋ ಕೇಳ್ತಾರಪ್ಪ. ನೆನ್ನೆ ಸಿಕ್ಕಿದ 5 ನಿಮಿಷದಲ್ಲಿ ಎಲ್ಲ ಕೇಳ್ಬಿಟ್ರು ಅವರು ನನ್ನನ್ನು, ಅಲ್ವಾ ಮನು? ಇಂಟ್ರೆಸ್ಟಿಂಗ್ ಟಾಪಿಕ್ ಅದು ಅವರಿಗೆ. ಇನ್ನೇನು ಬರ್ತಾರೆ ಇವಾಗ, ಅವರು ಹೋದ್ರು ಅನ್ಸತ್ತೆ. ಇವಾಗ ಇನ್ನೊಂದ್ಸರಿ ಬಂದು ಕಾಲಿಂಗ್ ಬೆಲ್ ಮಾಡಿದ್ರು ಆಶ್ಚರ್ಯ ಇಲ್ಲ. ನಾವು ಈಗ ಆಟ ಆಡ್ಕೊಂಡು ಕುತ್ಕೊಳ್ಳೋವಷ್ಟು ಟೈಮ್ ಇಲ್ಲ ನಮ್ಮ ಹತ್ರ.
ಎಷ್ಟು ಕಿರ್ಚಾಡ್ತಾವ್ರೆ ಅಂದರೆ ಒಳಗಡೆ ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಸಡನ್ನಾಗಿ ಏನು ಮಕ್ಕಳು ಹೈಪರ್ ಆಕ್ಟಿವ್ ಆಗಿಬಿಟ್ಟಿದಾರಲ್ಲ ಅಂತ ನಮ್ಮ ರೋಡಲ್ಲಿ ನೋಡಿ. ಇವಾಗ ಅಲ್ಲೇ ಒಬ್ಬರು ಇಲ್ಲ ಇಲ್ಲಿ ನೋಡಿ. ಆ ರೋಡ್ ಎಂಡಿಂದ ಹಿಡ್ದು ಈ ರೋಡ್ ಎಂಡ್ ತನಕನೂ ಗಲಾಟೆ ಮಾಡ್ತಾವ್ರೆ. ಇರೋದಷ್ಟು ಗ್ಯಾಂಗ್ ಅವರು ಇರೋದೇ 3 ಜನ ಮಕ್ಕಳಲ್ಲಿ 30 ಜನದಷ್ಟು ಕಿರ್ಚಾಡ್ತಾವ್ರೆ ಮನು. 30 ಜನದಷ್ಟು ಕಿರ್ಚಾಡ್ತಾವ್ರೆ. ಅವನೇ ಅವತ್ತು ಒಂದು ಹುಡುಗ ಬಂದು ನಿನಗೆ ಫುಲ್ ಅಂಕಲ್ ಅಂತ ಹಿಂದೆ ಬಿದ್ದಿದ್ದ ಅಂತ ತೋರಿಸಿದಲ್ಲ, ಅವನು ಗ್ಯಾಂಗ್. 5-6 ಜನ ಹುಡುಗಿರು, ಒಂದು 5-6 ಜನ ಹುಡುಗರು ಜೊತೆ ಓಡಾಡ್ತಾರೆ. ಅದೇ ಏಯ್ ನೀನು ಯಾಕೋ ನನ್ನ ಕಾಪಿ ಮಾಡ್ತಾ ಇದೀಯಾ, ಏಯ್ ನೀನು ಯಾಕೋ ನನ್ನ ವಾಕಿಂಗ್ ಸ್ಟೈಲ್ನ ಕಾಪಿ ಮಾಡ್ತಾವ್ರೆ ಅಂತ ಅವ್ರದ್ದು ಫೈಟಿಂಗ್ಸು. 2 hours later. ಕೊನೆಗೂ ಮಂಜುಗೆ ಸಿಕ್ಕಂಗಿದ ಈ ಬ್ಲೌಸು ಇದೇನು ಈ ಕಲರ್ ಇದೆ ಕರಿಗೆ ಬ್ಲ್ಯಾಕಾ? ನಾನು ಇಲ್ಲಿಗೆ ಬಾರ್ಡ್ರು ಕೂಡ ಕೇಳಿದ್ದೆ ಈ ಥರ, ಬಟ್ ಅದು ಬಾರ್ಡ್ರು ಬರಲ್ಲ ಅಂದಿದ್ರು. ಇದು ಒಂದೇ ಪೀಸ್ ಕಟ್ಟಿಂಗ್ ಬರುತ್ತೆ, ಸೊ ಅದು ಬಾರ್ಡ್ರು ಕೊಟ್ಟರೆ ಪ್ಯಾಚ್ ವರ್ಕ್ ಆಗುತ್ತೆ, ಬೇಡ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ನನಗೆ ಇಷ್ಟಕ್ಕೆ ಮಾತ್ರ ಬಾರ್ಡ್ರು ಬೇಕು. ಇವಾಗಲೇ ಚೆನ್ನಾಗಿದೆ. ಸ್ಯಾರಿ ಇಸ್ಕೊಂತೀನಿ ಪಾಪ. ತರಿಸಿಡ್ತೀನಿ ಅಂತ ಹೇಳಿದ್ರಲ್ಲ, ತರಿಸಿಟ್ಟಿದ್ರು. ನನ್ನ ಬ್ಲೌಸ್ ಈಸ್ಕೊಂಡು ಬಂದೆ. ನನಗೆ ತುಂಬ ಆಫ್ಟರ್ ಎ ಲಾಂಗ್ ಸ್ಯಾರಿ ಬ್ಲೌಸ್ ಹೊಲ್ಸಿರೋದಲ್ವ ನನಗೆ ಅಂತ, ಹಂಗಾಗಿ ನನಗೆ ಕ್ಯೂರಿಯಾಸಿಟಿ ಹೆಂಗೆ ಬಂದಿದೆ ನೋಡೋಣ ಅಂತ. ಓಕೆ, ನಾನು ಹೇಳ್ದಂಗೆ ಸಿಂಪಲ್ ಆಗಿ ಬಂದಿದೆ. ನೋಡಿದಾಗ ಗೊತ್ತಾಗುತ್ತೆ. ಬಟ್ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಇವ್ರ ಹತ್ರ ಇದು ಸೆಕೆಂಡ್ ಬ್ಲೌಸು ನನಗೆ, ನಾನು ಸ್ಟಿಚ್ ಮಾಡಿಸಿರೋದು. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಕೊಟ್ಟಿದ್ರು ಫಿಟ್ಟಿಂಗು. ಹಾಕೊಂಡು ನೋಡ್ಲಾ ಮನು? ನೋಡೋಕ್ಕಿಂತ ಮುಂಚೆ ಫಸ್ಟ್ ಬಂದು ಪಬ್ಲಿಷ್ ಮಾಡ್ಬಿಡು. 7:15 ಆಗುತ್ತೆ. ಹೌದಲ್ವಾ, ಅದು ಮರ್ತೇ ಹೋಗಿದೆ. ತಡಿರಪ್ಪ, ವಿಡಿಯೋ ಪಬ್ಲಿಷ್ ಮಾಡ್ತೀನಿ. ಹೆಂಗೆ ಮನು, ನಾವೆಲ್ಲ ಊಟ ಮಾಡಿ ಮಲ್ಕೊಳ್ಳೋ ಟೈಮಿಗೆ ಪಬ್ಲಿಷ್ ಮಾಡಿದ್ರೆ ಅದೇ ಮತ್ತೆ ಆಗಿದೆಯಾ? ಮಲ್ಕೊಂಡು ನೋಡ್ತಾರೆ. ಆಗಿದ್ರೆ ನಾನು ಟೈಟಲ್ ಬರ್ದು ಪಬ್ಲಿಷ್ ಮಾಡ್ಬಿಡ್ತೀನಿ. ಅದನ್ನೇ ಹೇಳಿದ್ದು, ತಮ್ಮನೇನು ತೆಗಿಬೇಕು. ತೆಗೆದು ಬಿಡು. ಅಷ್ಟೊತ್ತಿಗೆ ನಾನು ಈ ಬ್ಲೌಸ್ ತೋರಿಸ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲೇ ತೋರಿಸ್ತೀನಿ. ಜಾಗ ಹುಡುಕ್ತಾ ಇದ್ದೀನಿ ಎಲ್ಲಿ ತೋರಿಸ್ಲಿ ನಿಮಗೆ ಅಂತ. ಇಲ್ಲೇ ಇಟ್ಟು ತೋರಿಸ್ತೀನಿ. ನಾನು ಸ್ಟಿಚ್ ಮಾಡಿಸಿದ್ದು ಬ್ಲೌಸು ಬ್ಯಾಕ್ ನೆಕ್ ಫುಲ್ ಕವರ್ ಮಾಡಿಸಿದ್ದೆ. ಹೈ ನೆಕ್ ಅಂದರೆ ಫ್ರಂಟಿಗೆ ಹೈ ನೆಕ್ ಬೇಕು ಅಂತ ಬ್ಯಾಕ್ ಓಪನ್ ಇರಿಸಿ ಇದನ್ನು ಪೈಪಿಂಗ್ ಕೊಡಕ್ಕೆ ಹೇಳಿದ್ದೆ, ಇರಲಿ ಅಂತ. ಇನ್ನೊಂದು ಸ್ವಲ್ಪ ಸಣ್ಣಕ್ಕೆ ಬರಬೇಕಿತ್ತಷ್ಟೇ ಪೈಪಿಂಗ್ ನನಗೆ. ಬಟ್ ಓಕೆ, ನಡೆಯುತ್ತೆ. ಇದು ಪೈಪಿಂಗ್ ಥರ ಇಟ್ಟಿಲ್ಲ ಅವರು, ಪ್ಯಾಚ್ ವರ್ಕ್ ಥರ ಇಟ್ಟಿದ್ದಾರೆ. ನಾನು ಪೈಪಿಂಗ್ ಹೇಳಿದ್ದೆ. ಎನಿವೇಸ್, ಫ್ರಂಟಲ್ಲಿ ಇನ್ನೇನಿಲ್ಲ ಜಾಸ್ತಿ. ಎಲ್ಬೋ ಸ್ಲೀವ್ಸು ಇಷ್ಟ ಆಗಿತ್ತು ನನ್ನ ಬ್ಲೌಸ್ ಡಿಸೈನ್. ದಿಸ್ ಈಸ್ ಹೌ ಇಟ್ ಈಸ್. ವೇರ್ ಮಾಡಿದಾಗ ಗೊತ್ತಾಗತ್ತೆ ಹೆಂಗೆ ಏನು ಅಂತ. ಹೋಗೋಣ ಇವಾಗ. ಮನು ಕರಿತಾನೆ ಅವರೇ, ಹೆಲ್ಪ್ ಮಾಡಿಬಿಟ್ಟು ವಿಡಿಯೋ ಪಬ್ಲಿಷ್ ಮಾಡೋಣ. ನೀವು ಯಾರು ಈ ವಿಡಿಯೋ ನೋಡ್ತಾ ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಹಿಂದಿನ ವಿಡಿಯೋನು ನೋಡಿ, ಅದ್ರ ಹಿಂದಿನ ವಿಡಿಯೋನು ನೋಡಿ, ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸು ನೋಡಿ. ನಿಮಗೆ ಇಷ್ಟ ಆಗತ್ತೆ ಅಂತ ಖಂಡಿತ ನನಗೆ ಹೋಪ್ ಇದೆ. ಇನ್ಮೇಲೆ ಇಷ್ಟ ಆದರೆ ಅಂತ ಹೇಳಲ್ಲ, ಇಷ್ಟ ಆಗೇ ಆಗತ್ತೆ ಅಂತ ನನಗೆ ಗೊತ್ತಿದೆ. ಇದು ಓವರ್ ಕಾನ್ಫಿಡೆನ್ಸ್ ಆಯ್ತಾ? ಏನಿಲ್ಲ, ಇರೋ ಮಾಡ್ತಿರೋರಿಗೆ ಎಲ್ಲರಿಗೂ ಕಂಪೇರ್ ಮಾಡೋದು ನಮ್ದು ದಿ ಬೆಸ್ಟ್. ಹೌದಾ? ಹಿಂಗೆ ಎದೆ ತಟ್ಕೊಂಡು ಹೇಳ್ಬೇಕು ನಾವು, ಯಾವತ್ತೂ ಕರೆಕ್ಟ್ ಆಗಿದ್ರೆ. ಎತ್ತೋರಿಗೆ ಹೆಗ್ಣನು ಮುದ್ದು, ಅವ್ರವ್ರಿಗೆ ಮುದ್ದು. ಇವಾಗ ಮನುಗೆ ಹೆಲ್ಪ್ ಮಾಡೋಣ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.